ಓಂ ಓಂ ಭದ್ರಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿರ್ ಯಜತ್ರಾಃ ಸ್ಥಿರೈಃ ಅಂಗೈಃ ಸುಸ್ತುಷ್ಟುವಾಗುಂ ಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಓಂ ಶಾಂತಿ ಶಾಂತಿ ಶಾಂತಿ. ತದೇತತ್ ಸತ್ಯಂ ಯಥಾ ಸುದೀಪ್ತಾತ್ ಪಾವಕಾದ್ ವಿಸ್ಫುಲಿङ्ಗāḥ ಸಹಸ್ರಶಃ ಪ್ರಭವಂತೆ sarūpāḥ ತಥಾ ಅಕ್ಷರಾದ್ ವಿವಿಧಾಃ ಸೌಮ್ಯ bhāvāḥ prajāyante tatra caivāpi yanti. This sloka of Mundaka speaks about living beings, how they come. Variety of living beings, how they come out of Brahman. ಬ್ರಹ್ಮನಿಂದ ಬೇರೆ ಬೇರೆ ರೀತಿಯ ಜೀವಿಗಳು ಹೇಗೆ ಬರ್ತಾರೆ ಅನ್ನೋದನ್ನ ಹೇಳ್ತದೆ. ಯದಾ ಸುದೀಪ್ತೋ ಪಾವಕಃ, ಬೆಂಕಿ ಉರಿತಿದೆ, ಬೆಂಕಿ ಉರಿತಿದೆ, ದಿ ಫೈರ್ ಈಸ್ ಬ್ಲೇಸಿಂಗ್. ಆ ಬೆಂಕಿ ಉರಿಯುವಾಗ ಅದರಿಂದ ಕಿಡಿಗಳು ದಿ ಸ್ಪಾರ್ಕ್ಸ್, the sparks fly out of the blazing fire. The sparks blaze out of the sparks jump out of the blazing fire. ಕಿಡಿಗಳು ಹೊರ ಬರ್ತವೆ, right? So similarly, living beings come out of Brahman. ಆ ಬೆಂಕಿಯಿಂದ ಕಿಡಿಗಳು ಬಂದ ಹಾಗೆ ದ ಬ್ರಹ್ಮನಿಂದ, ಕಾನ್ಷಿಯಸ್ನೆಸ್ ಇಂದ, ಶುದ್ಧ ಚೇತನದಿಂದ ಜೀವಿಗಳು ಕಿಡಿಗಳ ಹಾಗೆ ಬರ್ತವೆ. illustration. Why fire is given as an example? The fire is a representation of consciousness. Fire is not consciousness, fire represents consciousness. ಬೆಂಕಿ ಚೇತನವನ್ನ ಪ್ರತಿಬಿಂಬ ಮಾಡ್ತದೆ. It represents consciousness. How it represents consciousness? The consciousness is light of all lights. The ಬೆಳಕಿನ ಬೆಳಕು, ಭಗವಂತ ಅಂದ್ರೆ ಚೇತನ ಅಂದ್ರೆ ಬೆಳಕಿನ ಬೆಳಕು. It's light of all lights. Without consciousness, without chetana, we cannot see anything in the world. To see the sun, we need awareness. ಸೂರ್ಯನ ನೋಡಬೇಕಾದ್ರೆ ಅರಿವಿನ ಬೆಳಕು ಬೇಕು, ಚಂದ್ರನ ನೋಡಬೇಕಾದ್ರೂ ಅರಿವಿನ ಬೆಳಕು ಬೇಕು, ಬೆಂಕಿಯನ್ನು ನೋಡಬೇಕಾದ್ರೂ ಅರಿವಿನ ಬೆಳಕು ಬೇಕು. We need the light of awareness or Atma Jyoti to see even the sun. Anything to see, without that light of awareness you cannot see it. ಅರಿವಿನ ಬೆಳಕಿಲ್ಲದ್ರೆ ಏನು ಕಾಣಲ್ಲ ಕಣ್ಣಿಗೆ, right? So that light of awareness is represented as fire.
Because the fire is light of all lights. The awareness is light of all lights. ಆತ್ಮನಿಂದ ಬರುವ ಅರಿವು ಇದೆಯಲ್ಲ ಅದು ಎಲ್ಲ ಬೆಳಕಿನ ಬೆಳಕು. To represent that, fire is given as an example. Okay. Now to give an example, you need, if you give an example which you can't understand, it will be very difficult for people, right? Examples should be easy. So to Shaunaka Rishi, Angirasa gives an example which is a common example, day to day example. So ಭಗವಂತನ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಗೊತ್ತಿರುವ ಎಕ್ಸಾಂಪಲ್ ಕೊಡಬೇಕು ಅಷ್ಟೇ. ಇಫ್ ಯು ಕ್ಯಾನ್ ಗಿವ್ ಸಮಥಿಂಗ್ ವಿಚ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್, ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ಗೊತ್ತಿರೋ ಎಕ್ಸಾಂಪಲ್ ಏನು? ನಿಮ್ಮ ಅಗ್ನಿಕುಂಡ ಹೋಮ ಮಾಡಲಿಕ್ಕೆ ಹಿಂದಿನ ಕಾಲದಲ್ಲಿ ಪೂಜೆ ಮಾಡಲಿಕ್ಕೆ ವಿಗ್ರಹ ಪೂಜೆ ಮಾಡ್ತಿರಲಿಲ್ಲ, ಅಗ್ನಿಯಲ್ಲಿ ಪೂಜೆ ಮಾಡ್ತಿದ್ರು. ದೇ ಯೂಸ್ಡ್ ಟು ವರ್ಷಿಪ್ ಲಾರ್ಡ್ ಥ್ರೂ ದಿ ಫೈರ್. ದೇರ್ ವಾಸ್ ನೋ ವಿಗ್ರಹ ಪೂಜಾ ಆರ್ ವರ್ಷಿಪ್ ಆಫ್ ದಿ statue at that time. So all the worship to the Lord was through fire. Now people were very familiar with the fire example. ಬೆಂಕಿ ಬಗ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. So when the fire is blazing, the sparks will jump out of the fire. Right? ಬೆಂಕಿ ಸುಡ್ತಾ ಇರುವಾಗ ಅಲ್ಲಿಂದ ಕಿಡಿಗಳು ಹೊರಬಿಡ್ತವೆ, ಕಿಡಿಗಳು ಹರಡ್ತವೆ. Because this fire worship is they do every day. Example is what you know every day. ಬೆಂಕಿ ಬಂದಾಗ ಇಲ್ಲ ಅಗ್ನಿ ಮಾಡ್ತಿರಲಿಲ್ಲ, ದೆನ್ ಏನೇನು ಮಾಡ್ತಿದ್ರು, ಮನೆಯಲ್ಲಿ ಒಲೆ ಉರಿಸ್ತಾ ಇದ್ರು. ದೇ ಯೂಸ್ ಟು ಕುಕ್ ಫುಡ್, ರೈಟ್? ಕುಕಿಂಗ್ ಫುಡ್ ಆಲ್ಸೋ ಯೂಸ್ ಫೈರ್. ನೌ ಇಟ್ ಈಸ್ ಯು ಯೂಸ್ ಗ್ಯಾಸ್, ರೈಟ್? ಹಿಂದಿನ ಕಾಲದಲ್ಲಿ ಸೌದೆ, ದೇ ಯೂಸ್ ಟು ಕುಕ್ ಫುಡ್. ಸೊ ನಾವು ವೆನ್ ದ ಫುಡ್ ಈಸ್ ಕುಕ್, ವೆನ್ ಯು ಲೈಟ್ ದ ಫೈರ್ ವಿಲ್ ಬ್ಲೇಸ್, ಬೆಂಕಿ ಸುಡುತ್ತದೆ, ಅದರಿಂದ ಕಿಡಿಗಳು ಹಾರ್ತವೆ. ಸೊ ದ ಎಕ್ಸಾಂಪಲ್ ಇಸ್ ವೆರಿ ಕಾಮನ್ ಎಕ್ಸಾಂಪಲ್, ನಮ್ಗೆ ಗೊತ್ತಿರೋ ಎಕ್ಸಾಂಪಲ್ ಏನದು? ಕಿಡಿಗಳು ಹಾರಿದಾಗೆ, ರೈಟ್? ಯಥಾ ಸುದೀಪ್ತāt, ಹೇಗೆ ಬೆಂಕಿಯಿಂದ ಕಿಡಿಗಳು ಹುಡ್ತಾವೋ ಅದೇ ರೀತಿ ಎಲ್ಲ ಜೀವಿಗಳು ಭಗವಂತನಿಂದ ಬರ್ತವೆ. ಆಲ್ ಲಿವಿಂಗ್ ಬೀಯಿಂಗ್ಸ್ ಕಮ್ ಔಟ್ ಆಫ್ ಭಗವಾನ್, ದಿ ಕಾನ್ಷಿಯಸ್ನೆಸ್. ಸೊ ಇಫ್ ಭಗವಾನ್ ಇಸ್ ದ ಫೈರ್, ದ ಕಾನ್ಷಿಯಸ್ನೆಸ್ ಇಸ್ ದ ಫೈರ್, ದಿ ಸ್ಪಾರ್ಕ್ಸ್ represents individual beings. The spark represents individual beings. The sparks are similar to fire, but a small part of the fire. ಕಿಡಿಗಳು ಹೇಗೆ ಬೆಂಕಿಯಿಂದ ಬಂದವು, ಬೆಂಕಿಯ ಗುಣ ಇದೆ ಬಟ್ ಬಹಳ ಸಣ್ಣದು, ಚಿಕ್ಕದು, ರೈಟ್? They are the nature of fire, but they are small, microscopic in nature. Now, after the spark comes, where the spark disappears? The spark disappears into fire. ಮೇಲೆ ಪುರ್ರ ಅಂತ ಬರ್ತದೆ, ಕೆಳಗೆ ಹೋಗ್ತದೆ, ಬೆಂಕಿ ಒಳಗೆ ಹೋಗ್ಬಿಡ್ತದೆ, ಸಿಡಿತದೆ, ಒಳಗೆ ಬರ್ತದೆ, ಸಿಡಿತದೆ, ಒಳಗೆ ಬರ್ತದೆ. It jumps out of the fire and falls back into the fire. Similarly, all living beings come out of that fire. ಎಲ್ಲ ಜೀವಿಗಳು ಬೆಂಕಿಯಿಂದ ಕಿಡಿಗಳು ಬಂದ ಹಾಗೆ ಭಗವಂತನಿಂದ ಬರ್ತವೆ. ಭಗವಂತ ಬೆಂಕಿ ಆದರೆ ನಾವೆಲ್ಲ ಕಿಡಿಗಳು, ಸ್ಪಾರ್ಕ್ಸ್, ಆಯ್ತಾ? ಕಡೆಗೆ ಬೆಂಕಿಯೊಳಗೆ ಹೋಗಿ ಬೀಳ್ತವೆ. that spark goes back into the fire. Similarly, all living beings are projected from consciousness and they go back into consciousness. All the living beings are projected from consciousness and they go back into consciousness. ಬೆಂಕಿಯಿಂದ ಕಿಡಿಗಳು ಬಂದ ಹಾಗೆ ವಾಪಸ್ ಹೋದ ಹಾಗೆ ಎಲ್ಲ ಜೀವಿಗಳು ಭಗವಂತ ಅಂಶದಿಂದ ಹೊರಬರ್ತವೆ, ಪುನಃ ಭಗವಂತನಿಗೆ ಹೋಗಿ ಸೇರ್ಕೊಳ್ತವೆ. ಯಾವಾಗ ಸೇರ್ಕೊಳ್ತವೆ? when do they go? When do they go back? They come out at the time of beginning of creation. ಸೃಷ್ಟಿಯ ಮೊದಲು ಬಂದು, ಆಯ್ತಾ? The sparks come at the beginning of creation. The living beings came out of Bhagavan consciousness at the beginning of creation. ಸೃಷ್ಟಿಯ beginning ಅಲ್ಲಿ billions and billions of years are over. At the end of creation, when the universe is submerged,
during the pralaya, deluge, all living beings are withdrawn into the consciousness. ಸೃಷ್ಟಿಯ ಅಂತ್ಯದಲ್ಲಿ ಏನಾಗುತ್ತೆ, ಎಲ್ಲ ಜೀವಿಗಳು ಪ್ರಳಯ ಕಾಲದಲ್ಲಿ ಎಲ್ಲ ಜೀವಿಗಳು ಪುನಃ ಭಗವಂತನಿಗೆ ಹೋಗಿ ಸೇರ್ಕೊಳ್ತವೆ, ಬೆಂಕಿಯಲ್ಲಿ ಕಿಡಿಗಳು ಹೋಗಿ ಸೇರ್ಕೊಂಡ ಹಾಗೆ. ದಿಸ್ ಒನ್ ಟೈಪ್ ಆಫ್ ಗೋಯಿಂಗ್ ಬ್ಯಾಕ್ ಟು ಭಗವಾನ್, ದಿಸ್ ಒನ್ ಟೈಪ್ ಆಫ್ ಗೋಯಿಂಗ್ ಬ್ಯಾಕ್ ಟು ಕಾನ್ಷಿಯಸ್ನೆಸ್. ಒಂದು ರೀತಿ ಭಗವಂತನಿಗೆ ಹೋಗುವ ರೀತಿ, ರೈಟ್? ದಿ ಬಿಗಿನಿಂಗ್ ದಿ ಕ್ರಿಯೇಷನ್ ಇಸ್ ಪ್ರೊಜೆಕ್ಟೆಡ್ ಆ್ಯಂಡ್ ಎಟ್ ದಿ ಎಂಡ್ ಕ್ರಿಯೇಷನ್ ಇಸ್ ವಿಡ್ರಾನ್. ಸೃಷ್ಟಿಯ ಆದಿ ಕಾಲದಲ್ಲಿ ಏನಾಯಿತು, ಬೆಂಕಿಯಿಂದ ಕಿಡಿಗಳು ಹೊರಗೆ ಬಂದ ಹಾಗೆ ಜೀವಿಗಳು ಹೊರಗೆ ಬಂದರು. ಈಗ ಪುನಃ ಸೃಷ್ಟಿಯ ಅಂತ್ಯದಲ್ಲಿ ಪುನಃ ಒಳಗೆ ಹೋಗ್ತಾರೆ. ಇದು ಒಂದು ರೀತಿಯ ಹೊರಗೆ ಬರೋದು ಮತ್ತು ಒಳಗೆ ಹೋಗೋದು. ದಟ್ ಈಸ್ ಎಟ್ ದಿ ಎಂಡ್ ಆಫ್ ದಿ ಕಲಿಯುಗ, ಅಟ್ ದಿ ಎಂಡ್ ಆಫ್ ಯುಗ, ಪ್ರಳಯ. ಬಟ್ ದಿ ಫೈರ್ ಇಸ್ ಬ್ಲೇಸಿಂಗ್, ಬೆಂಕಿ ಸುಡ್ತಾ ಇದೆ, ಕಿಡಿಗಳು ಹೊರಗೆ ಬರ್ತವೆ ಒಳಗೆ ಹೋಗ್ತವೆ, ಕಿಡಿಗಳು ಒಳಗೆ ಹೋಗ್ತವೆ ಒಳಗೆ ಬರ್ತವೆ. ದಿ ಸ್ಪಾರ್ಕ್ ಜಂಪ್ ಔಟ್ ಆಫ್ ದ ಫೈರ್ ಆ್ಯಂಡ್ ಕಮ್ಸ್ ಬ್ಯಾಕ್. Similarly, all living beings, every moment to moment, they come out of consciousness and go back to consciousness. Moment to moment. ಕ್ಷಣ ಕ್ಷಣಕ್ಕೂ ಒಳಗೆ ಬರ್ತಾವೆ ಹೊರಗೆ ಹೋಗ್ತವೆ. It's happening every moment. You are not lost connection with Bhagavan or consciousness at any point of time. Every moment, you are going back into the consciousness and coming out. The spark is coming. The jivis are going back and forth from the consciousness. Every moment it happens. Between two thoughts it happens. Between two breaths it happens. ಎರಡು ಉಸಿರಿನ ನಡುವೆ ಹೋಗ್ತೀರಾ, ಎರಡು ಯೋಚನೆಗಳ ನಡುವೆ ಪುನಃ ಭಗವಂತನಿಗೆ ಹೋಗ್ತೀರಾ. ರೈಟ್? ಇನ್ ಡೀಪ್ ಸ್ಲೀಪ್ ಯು ಗೋ ಬ್ಯಾಕ್. ಗಾಢವಾದ ನಿದ್ದೆಯಲ್ಲಿ ಪುನಃ ಹೋಗ್ತೀರಾ. But living beings are not aware of this connection with the consciousness. ಜೀವಿಗಳಿಗೆ ಭಗವಂತನೊಟ್ಟಿಗೆ ಈ ಸಂಬಂಧ ಗೊತ್ತಿಲ್ಲ. ಪ್ರತಿ ಕ್ಷಣ ಕ್ಷಣಕ್ಕೂ ನಾವು ಭಗವಂತನಿಂದ ಬರ್ತೇವೆ, ಭಗವಂತ ಹೋಗ್ತೇವೆ ಗೊತ್ತಿಲ್ಲ. Every second we are every fraction of a second we are projected out of consciousness and back into consciousness. Every fraction of a second we are projected out of Brahman and back into Brahman. ಭಗವಂತನಿಂದ ಕಿಡಿಗಳು ಬಂದಾಗ ನಾವು ಬರ್ತೇವೆ ಹೊರಗ್ತೇವೆ, ಬರ್ತೇವೆ ಹೋಗ್ತೇವೆ, ಪ್ರತಿ ಕ್ಷಣ ಕ್ಷಣವೂ ಆಗ್ತಾ ಇದೆ. ವಿ ಆರ್ ನಾಟ್ ಅವೇರ್ ಆಫ್ ದ್ಯಾಟ್. ನಮಗೆ ಅರಿವಿಲ್ಲ ಅದರದ್ದು. ಯಾಕಂದರೆ ಅವರ್ ಮೈಂಡ್ ಈಸ್ ಫೋಕಸ್ಡ್ ಆನ್ ದಿ ವರ್ಲ್ಡ್ ವಿಚ್ ಇಸ್ ಪ್ರೊಜೆಕ್ಟೆಡ್. ಮನಸ್ಸು ಏನ ಮೇಲಿದೆ, ಪ್ರಪಂಚದ ಮೇಲಿದೆ, ಯಾವುದ ಮೇಲೆ ಹೊರಗಡೆ ಪ್ರೊಜೆಕ್ಟ್ ಆಗಿದೆಯಲ್ಲ ಅದ್ರ ಮೇಲಿದೆ. ಸೊ ಯು ಡೋಂಟ್ ನೋ ವೇರ್ ವೆನ್ ಯು ಆರ್ ಗೋಯಿಂಗ್ ಬ್ಯಾಕ್, ಯು ಡೋಂಟ್ ನೋ, ಬಿಕಾಸ್ ಆಲ್ವೇಸ್ ಯು ಆರ್ ಲುಕಿಂಗ್ ಔಟ್, ನಾಟ್ ಇನ್. ಹೊರಗೆ ನೋಡ್ತಾ ಇದ್ದೇನೆ, ಒಳಗೆ ನೋಡ್ತಾ ಇಲ್ಲ. Right? Your attention is always outside, not inwards. ಮನಸ್ಸು ಒಳಗೆ ಹೋಗೋದೇ ಇಲ್ಲ. So you keep seeing what is the projected world. Beautiful world is projected. So you get attracted to the world and you do not realize that every moment, every second you are connected to Bhagavan, the consciousness, Chetana, the Brahman. ಆ ಕನೆಕ್ಷನ್ ಯಾವಾಗ ಆಗುತ್ತೆ? ಪ್ರತಿ ಉಸಿರಲ್ಲೂ ಆಗುತ್ತೆ. ಇಟ್ ಹ್ಯಾಪನ್ಸ್ ಎವ್ರಿ ಬ್ರೆತ್. ಇಟ್ ಹ್ಯಾಪನ್ಸ್ ಬಿಟ್ವೀನ್ ಎವ್ರಿ ಟೂ ಥಾಟ್ಸ್. ಓಕೆ, ಸೊ ಯು ಆರ್ ಮಿಸ್ಸಿಂಗ್ ದಟ್. Then what happens to Gnani? His mind is inwards. When the mind becomes silent, ಮನಸ್ಸು ಶಾಂತ ಆದಾಗ you return to that consciousness. That's what meditation is about. ಧ್ಯಾನ ಅಂದ್ರೆ ಅದೇ. Make your mind silent. Then you are one with the consciousness. ಆ ಚೇತನ, ಆ ಭಗವಂತನೊಟ್ಟಿಗೆ ನೀವು ಒಂದಾಗ್ತೀರಿ. ಆವಾಗ ಮನಸ್ಸು ಶಾಂತ ಆದಾಗ, when the mind is made silent. Mind is made silent during deep sleep. ಗಾಢ ನಿದ್ದೆಯಲ್ಲಿ ಮನಸ್ಸು ಶಾಂತ ಆಗ್ತದೆ. Mind is made silent during meditation. ಧ್ಯಾನದಲ್ಲಿ ಮನಸ್ಸು ಶಾಂತ ಆಗ್ತದೆ. ಧ್ಯಾನದಲ್ಲಿ ಮನಸ್ಸು ಶಾಂತ ಆಗೋದಕ್ಕೆ ಟೆಂಪರಲಿ ಆಗೋದಕ್ಕೆ ಲಯ ಅಂತ ಹೇಳೋದು. ದ ಟೆಂಪರರಿ ಸೈಲೆನ್ಸಿಂಗ್ ಆಫ್ ದ ಮೈಂಡ್ ಇಸ್ ಕಾಲ್ಡ್ ಲಯ. ಓಕೆ, ಸೊ ಫಾರ್ ಎ ಜ್ಞಾನಿ ದಿ ಪರ್ಮನೆಂಟ್ ಸೈಲೆನ್ಸಿಂಗ್ ಆಫ್ ದ ಮೈಂಡ್ ಹ್ಯಾಪನ್ಸ್. ಇಟ್ಸ್ ಕಾಲ್ಡ್ ನಾಶ, ಮನೋನಾಶ. Mind gets destroyed in the sense, so mind knows
mind is actually now no mind. The thought of separation from Bhagavan is gone. ಆ ಭಗವಂತ ನಾನು ಬೇರೆ ಅನ್ನೋ ಭಾವನೆ ಕಿತ್ಕೊಂಡು ಹೋಗ್ಬಿಡ್ತದೆ ಯಾವಾಗ ಆ ಜ್ಞಾನದಲ್ಲಿ. That's called enlightenment. Even and then what happens? You're always, you know, you experience oneness with Bhagavan. There's no separation, feeling of separation. ಆ ಭಗವಂತದಿಂದ ಬೇರೆ ಆಗೋ ಭಾವನೆನೇ ಇಲ್ಲ. There's no feeling of separation. Right? That's called Jnana Mukti. Now, Jnana or Mukti is not a special thing. It's not special. And ಬಹಳ ವಿಶೇಷ ಅಲ್ಲ ಅದು ಜ್ಞಾನ ಅಥವಾ ಮುಕ್ತಿ. ನಿಮ್ಮ ಆರ್ಡಿನರಿ ನ್ಯಾಚುರಲ್ ಸ್ಟೇಟ್ ಅದು, ಸಹಜ ಸ್ಥಿತಿ. ಎವ್ರಿ ಮೂಮೆಂಟ್ ಯು ಆರ್ ಗೆಟಿಂಗ್ ಕನೆಕ್ಟೆಡ್ ವಿತ್ ಕಾನ್ಶಿಯಸ್ನೆಸ್ ಭಗವಾನ್. ಒಂದು ದಿವಸ ಯು ಆರ್ ನಾಟ್ ರೆಕಗ್ನೈಸಿಂಗ್ ಇಟ್. ಆ ಭಗವಂತನಿಗೆ ಗಳಿಗೆ ಸಂಪರ್ಕ ಆಗುತ್ತಲ್ಲ, ಅದನ್ನ ಅದು ರೆಕಗ್ನೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮುಕ್ತಿ ಅಂದ್ರೆ ಏನೋ ಒಂದು ವಿಶೇಷ, ಅದು ಎಲ್ಲೋ ಆಗುತ್ತೆ, ಏನೋ ಆಗುತ್ತೆ. ಪೀಪಲ್ ಹ್ಯಾವ್ ಕಾನ್ಸೆಪ್ಟ್ ದಟ್ ಲಿಬರೇಷನ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಸ್ಪೆಷಲ್. ಇಟ್ ಇಸ್ ವೆರಿ ಆರ್ಡಿನರಿ. Okay, whatever is happening every moment, you are not recognizing it because your mind is focusing outwards. The liberation or enlightenment is a very, very, very ordinary state of consciousness. That's why it's called natural state. ಅದಕ್ಕೆ ಸಹಜ ಸ್ಥಿತಿ ಅಂತ ಹೇಳೋದು. ಸಹಜ ಸ್ಥಿತಿಯಲ್ಲಿ ಆ ಬ್ರಹ್ಮನುಡಿ ಯಾವಾಗಲೂ ಸಂಪರ್ಕ ಇದ್ದೇ ಇರ್ತದೆ. It's always connected. Now what is asahaja is your current state. ನಿಮ್ಮ ಅಸಹಜ ಸ್ಥಿತಿ ಈಗ. You feel disconnected from consciousness. That's unnatural state. To be connected to Bhagavan, to be connected to consciousness, to be connected to Brahman is a natural state. ಅದಕ್ಕೆ ಸಹಜ ಸಮಾಧಿ ಅಂತ ಹೇಳೋದು. That's a natural state of samadhi. To be disconnected from Brahman, to feel separate from Brahman is called unnatural state. ಅಸಹಜ ಸ್ಥಿತಿ. Right? So you go back during creation, living beings come out. Every moment they go back and come back. In deep sleep you go and back, come back and go back and come back. In enlightenment you go, you connect, find the connection all the time. You have never lost the connection with the consciousness. You have never lost connection with Brahman. But the only problem is your eyesight is outside. ನಿಮ್ಮ ಕಣ್ಣು ಹೊರಗಿದೆ. Everything outside looks beautiful. ಸೃಷ್ಟಿಯ ಆದಿಯಲ್ಲಿ ಜೀವಿಗಳು ಹೊರಗೆ ಬಂದರು ಬ್ರಹ್ಮನಿಂದ, ಭಗವಂತನಿಂದ. ಪ್ರತಿ ಕ್ಷಣಕ್ಕೆ ನಾವು ಉಸಿರು ಒಳಗೆ ತಗೊಂಡಾಗ ಹೊರಗೆ ತಗೊಂಡಾಗ ನಾವು ಭಗವಂತನಿಗೆ ಕನೆಕ್ಟ್ ಆಗಿರ್ತೇವೆ, ಆ ಬ್ರಹ್ಮನೊಟ್ಟಿಗೆ ಸೇರ್ಕೊಂಡಿರ್ತೇವೆ. ಗಾಢ ನಿದ್ದೆಯಲ್ಲಿ ಭಗವಂತನಿಗೆ ಸೇರ್ಕೊಂಡಿರ್ತೇವೆ, ಬ್ರಹ್ಮನೊಟ್ಟಿಗೆ, ಡೀಪ್ ಸ್ಲೀಪ್. ಜ್ಞಾನ ಬಂದಾಗ ಸದಾಕಾಲ ಬ್ರಹ್ಮನೊಟ್ಟಿಗೆ ಭಗವಂತನೊಟ್ಟಿಗೆ ಇರೋ ಅನುಭವ, ಭಗವಂತನೊಟ್ಟಿಗೆ ಇರುವ ಅನುಭವ ಸಹಜ. ಅದಕ್ಕೆ ಸಹಜ ಸ್ಥಿತಿ ಅಂತ ಹೇಳೋದು, ನ್ಯಾಚುರಲ್ ಅಂತ ಹೇಳೋದು. ಸಾಮಾನ್ಯ ಮನುಷ್ಯನ ಸ್ಥಿತಿ ಅಸಹಜ, ಅನ್ಯಾಚುರಲ್. ಬಿಕಾಸ್ ಇವ್ ಭಗವಂತನಿಂದ ನಾವು ಬೇರೆ ಆದ ಅನುಭವ. ಹಾಗಾಗಿಬಿಟ್ಟು ಭಗವಂತನ ಜ್ಞಾನದ ಏನೋ ವಿಶೇಷ ಜ್ಞಾನ ಅಂತ ತಿಳ್ಕೊಬೇಡಿ, ಅದು ನಿಮ್ಮ ಸಹಜ ಸ್ಥಿತಿ. ಇಟ್ಸ್ ಅ ವೆರಿ ನ್ಯಾಚುರಲ್ ಸ್ಟೇಟ್. ಕೇವಲ ಅಂತ ಹೇಳಿದ್ರೆ, ಕೇವಲ ಜ್ಞಾನ ಅಂತ ಹೇಳಿದ್ರೆ, ಕೇವಲ ಮೀನ್ಸ್ ಓನ್ಲಿ, ಲೋನ್ಲಿನೆಸ್, aloneness. In a state of kevala jnana, you don't feel that there are so many living beings. You feel only one consciousness is there, the consciousness alone. It's called kevala jnana. That happens for a jnani in a waking condition also. It's like that, kevala. He feels alone. The chetana or consciousness, the Brahman alone is there. That's called kevala jnana. There's no other. You think there is somebody independent of God? There is somebody independent of Bhagavan? ಭಗವಂತನ ಸ್ವತಂತ್ರವಾಗಿ ಯಾರು ಇದ್ದ ಅಂತ ತಿಳ್ಕೊಂಡಿದ್ದೀರಾ? ಯಾರು ಇಲ್ಲ. There is nobody who is independent of Bhagavan. Now, but you have feeling that you are independent from Bhagavan. You have feeling that you are separate from consciousness, which is your illusion, not Bhagavan's illusion. From the Bhagavan point of view, there is nobody other than Bhagavan, consciousness. From Jnani point of view, there is nobody other than Jnani, Bhagavan, Kevala. That's why it's called Kevala Jnana. Kevala means he alone, aloneness. ಅವನು ಮಾತ್ರ, ಯಾರು ಮಾತ್ರ? ಜ್ಞಾನಿ ಮಾತ್ರ ಅಲ್ಲ, ಭಗವಂತ ಮಾತ್ರ, ಜ್ಞಾನಿ ಇಲ್ಲ.
ಅದು ಸಹಜ ಸ್ಥಿತಿ, ಅಸಹಜ ಸ್ಥಿತಿ ಅಲ್ಲ ಅದು. ಇಟ್ ಇಸ್ ಎ ನ್ಯಾಚುರಲ್ ಸ್ಟೇಟ್. ಆ ನ್ಯಾಚುರಲ್ ಸ್ಟೇಟ್ ಬರಬೇಕಾದ್ರೆ ಜನ್ಮ 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 ಕಳೆದೋಗ್ತವೆ. ಯಾಕಂದ್ರೆ ಮನಸ್ಸು ಹೊರಗಡೆ ಓಡ್ತಾ ಇರ್ತದೆ. ಮೈಂಡ್ ಕೀಪ್ಸ್ ಆನ್ ರನ್ನಿಂಗ್ ಔಟ್ ಸೈಡ್. ಸೊ ಟು ಕಮ್ ಟು ದ ನ್ಯಾಚುರಲ್ ಸ್ಟೇಟ್ ಇಟ್ ಟೇಕ್ಸ್ millions and millions of births, because mind is always attracted to outward, right? Also, all living beings appear to be different from Bhagavan. ಎಲ್ಲ ಜೀವಿಗಳು ಬೇರೆ ಕಾಣ್ತಾರೆ. ಒಬ್ರು ಚೆನ್ನಾಗಿ ಕಾಣ್ತಾರೆ, ಒಬ್ರು ಒಳ್ಳೆಯವರಾಗಿ ಕಾಣ್ತಾರೆ, ಒಬ್ಬ ಶಕ್ತಿಶಾಲಿ ಕಾಣ್ತಾರೆ, ಒಬ್ಬ ವೀಕಾಗಿ ಕಾಣ್ತಾರೆ, ಯಾರಿಗೆ ಹೆಸರು ಹುಷಾರಿಲ್ಲ ಅಂತ ಕಾಣುತ್ತದೆ, ಯಾರಿಗೆ ಆರೋಗ್ಯ ಇಲ್ಲ ಅಂತ ಕಾಣ್ತದೆ, ಕೆಲವು ಪ್ರಾಣಿಯಾಗಿ ಕಾಣ್ತವೆ. We see variety of living beings. Somebody is strong, somebody is weak, somebody is rich, somebody is beautiful, somebody is handsome, somebody is ugly. But all are divine sparks. Hello, ಬೆಂಕಿಯ ಭಗವಂತನ ಬೆಂಕಿಯ ಕಿಡಿಗಳು. There is nobody other than Bhagavan. ಆ ಭಗವಂತನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆ ಚೇತನ ಬಿಟ್ಟರೆ ಬೇರೆ ಯಾರೂ ಇಲ್ಲ. There is nobody other than ಚೇತನ, ಕಾನ್ಷಿಯಸ್ನೆಸ್. Then what you see outside, ಹೊರಗೆ ಏನು ಕಾಣ್ತದೆ? ಆ ಕೆಂಡ ಇದೆಯಲ್ಲ, ಅದಕ್ಕೆ ಕೆಂಡಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ದಟ್ ಬೂದಿ ಅಂತ ಹೇಳ್ತಿರಲ್ಲ, ಬೂದಿ ಅಂದರೆ no, that fire, the fire gets covered with that dust, what is it called? Boothi, ash. So the fire, the burning fire, burning stick gets covered with the ash. ಬೆಂಕಿ ಕಟ್ಟಿಗೆ ಇದೆಯಲ್ಲ, ಅದು ಬೂದಿ ಮುಚ್ಕೊಂಡಾಗ ಬೆಂಕಿ ಇದ್ದಾಗ ಕಾಣಲ್ಲ, ರೈಟ್? ಕಟ್ಟಿಗೆಗೆ ಬೂದಿ ಮುಚ್ಕೊಂಡಾಗ ಬೆಂಕಿ ಇದು ಕಾಣಲ್ಲ. ದಿ ಕೋಲ್ ಇಸ್ ಕವರ್ಡ್ ವಿತ್ ಆಶ್. ಆವಾಗ ಏನಾಗುತ್ತೆ? ಹೊರಗೆ ಏನು ಕಾಣಲ್ಲ. ಸಿಮಿಲರ್ಲಿ ಯು ಆರ್ ಕವರ್ಡ್ ವಿತ್ ದ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ದೇಹ, ಮನಸ್ಸು, ಬುದ್ಧಿ ಅಂತ ಕವರ್ ಆಗಿಬಿಟ್ಟಿದೆ. ಯಾರು? ಜೀವಿಗಳು. ಲಿವಿಂಗ್ ಬೀಯಿಂಗ್ಸ್ ಆರ್ ಕವರ್ಡ್ ವಿತ್ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಸಂಬಡಿ ಇಸ್ ಹ್ಯಾಂಡ್ಸಮ್ ಬ್ಯೂಟಿಫುಲ್ ಬಾಡಿ, ಸಂಬಡಿ ಈಸ್ ಅಗ್ಲಿ ಬಾಡಿ. ಕೆಲವರಿಗೆ ಸುಂದರವಾದ ದೇಹ, ಕೆಲವರಿಗೆ ಕುರೂಪಿಯಾದ ದೇಹ, ಆಯ್ತಾ? ಕೆಲವು ಪ್ರಾಣಿಗಳ ದೇಹ, ಎನಿಮಲ್ ಬಾಡಿ. ಬಟ್ ಪ್ಲೀಸ್ ರಿಮೆಂಬರ್, ಆಲ್ ದಿಸ್ ಆರ್ ನಥಿಂಗ್ ಬಟ್ ಆಶಸ್. ಇವೆಲ್ಲ ಬೂದಿ ಅಷ್ಟೇ. ದಟ್ಸ್ ವೈ ಯು ಪುಟ್ ವಿಭೂತಿ. ಬೂದಿ ಹಚ್ಕೊಳ್ತೀರಾ? ಜಸ್ಟ್ ಬ್ಲೋ ಲಿಟಲ್ ಬಿಟ್, ದರ್ ಇಸ್ ಫೈರ್ ದೇರ್. ಸ್ವಲ್ಪ ಊದಿ ಕೊಡ್ಬಿಡಿ, ಅಲ್ಲಿ ಬೆಂಕಿ ಇದೆ. ಜಸ್ಟ್ ರಿಮೂವ್ ಯುವರ್ ಕವರ್ ಕಾಲ್ಡ್ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್, ದೆನ್ ವಾಟ್ ಇಸ್ ದೇರ್ ಇಸ್ ಭಗವಾನ್ ಓನ್ಲಿ. ಆ ದೇಹ, ಮನಸ್ಸು, ಬುದ್ಧಿ ಅನ್ನೋ ಕವರ್ ಅಂತ ತೆಗೆದುಬಿಡಿ, ಅಲ್ಲಿ ಇರೋದು ಭಗವಂತ ಮಾತ್ರ, ಚೇತನ ಮಾತ್ರ. ಕಾನ್ಶಿಯಸ್ನೆಸ್ ಅಲೋನ್, ದ ಫೈರ್ ಅಲೋನ್ ಇಸ್ ದೇರ್. Just remove that dust, remove that ash, then what remains is Bhagwan, the fire. ಎಲ್ಲ ಬೂದಿ ಮುಚ್ಚಿದ ಕೆಂಡ. ಕೆಲವು ಬೂದಿ ಗಟ್ಟಿಯಾಗಿ ಮುಚ್ಕೊಂಡ್ಬಿಟ್ಟಿದ್ದಾರೆ, ಅದನ್ನ ನೆನಪು ಮಾಡ್ಕೊಳ್ಳಿ, ವಿಭೂತಿ ಹಚ್ಕೊಳ್ಳೋದು. ಭಸ್ಮಾಂತೆ ಶರೀರೆ, ಎಲ್ಲ ಭಸ್ಮ ಆದ್ಮೇಲೆ ಉಳಿಯುವುದು ಭಗವಂತ ಮಾತ್ರ ಅಂತ. ಭಸ್ಮ ಆದ್ರೆ ಉಳಿಯುವುದೇನಿಲ್ಲ, ಎಲ್ಲ ಭಗವಂತ ಮಾತ್ರ, ರೈಟ್? ವಿಭೂತಿ, ಯು ಪುಟ್ ವಿಭೂತಿ, ಓಕೆ? ಸಮಥಿಂಗ್ ಸೇಕ್ರೆಡ್. ವಾಟ್ ಈಸ್ ಸೇಕ್ರೆಡ್ ಇಸ್ ಆಲ್ ಬಾಡಿ. ಯು ಪುಟ್ ವಿಭೂತಿ ಟು ರಿಮೆಂಬರ್ ದಟ್ ದಿಸ್ ಬಾಡಿ ಇಸ್ ನಥಿಂಗ್ ಬಟ್ ಆಶ್ ವಿಚ್ ಇಸ್ ಕವರಿಂಗ್ ಭಗವಾನ್. ಈ ಶರೀರ ಬೆಂಕಿ, ಈ ಬೆಂಕಿಯ ಕೆಂಡವನ್ನ ಮುಚ್ಚಿಟ್ಟು ಬೂದಿ. ಆಮೇಲೆ ಬೂದಿನೇ ಆಗೋಗುತ್ತೆ. ಆಮೇಲೆ ಬೂದಿನೇ ಆಗುತ್ತದು. ಅಲ್ಲಿ ಏನಿರುತ್ತೆ ಒಳಗಡೆ? ಭಗವಂತನ ಕಿಡಿ, ದ ಚೇತನ, ದ ಕಾನ್ಶಿಯಸ್ನೆಸ್ ವಿಚ್ ಕಮ್ಸ್ ಫ್ರಮ್ ಭಗವಾನ್ ಅಂಡ್ ಗೋಸ್ ಬ್ಯಾಕ್. ಇಟ್ಸ್ ನೆವರ್ ಲಾಸ್ಟ್ ಕನೆಕ್ಷನ್ ವಿತ್ ಭಗವಾನ್. ಬಟ್ ಯು ಆರ್ ಲಾಸ್ಟ್ ಕನೆಕ್ಷನ್ ವಿತ್ ಭಗವಾನ್ ಬಿಕಾಸ್ ಯುವರ್ ಮೈಂಡ್, ಯು ಆರ್ ಅಸೋಸಿಯೇಟೆಡ್ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ನಾನು ದೇಹ, ನಾನು ಬುದ್ಧಿ, ನಾನು ಮನಸ್ಸು ಅನ್ನೋ ಭಗವಂತನ ಸೇರಿಬಿಟ್ಟು ಆ ಭಗವಂತನ ಕನೆಕ್ಷನ್ ಮರ್ತ್ಬಿಟ್ಟಿದ್ರ. ಬೂದಿ ಮುಚ್ಚಿದ ಕೆಂಡ ಇದ್ದಾಗೆ. ಇಟ್ ಇಸ್ ಲೈಕ್ coal, burning coal covered with ash. Just blow a little bit, then what remains is fire. ಬೆಂಕಿ ಇದೆ ಅಲ್ಲಿ ಒಳಗೆ. ರೈಟ್? ಅದಕ್ಕೆ ಅದು ಎಕ್ಸಾಂಪಲ್. ಓಕೆ? ಸೊ
ಅಜ್ಞಾನಿ ಥಿಂಕ್ಸ್ ದಟ್ ಐ ಆಮ್ ವೆರಿ ಫಾರ್ ಫ್ರಮ್ ಭಗವಾನ್, ಭಗವಂತನಿಂದ ಭಾಳ ದೂರ ಆಗಿಬಿಟ್ಟಿದೆ ಅಂತ ಥಿಂಕ್ ಮಾಡ್ತದೆ. ಬಿಕಾಸ್ ಆಫ್ ಕವರಿಂಗ್ ಬೈ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್. ಆ ದೇಹ ಮನಸ್ಸು ಬುದ್ಧಿಯಿಂದ ಕವರ್ ಮಾಡಿದ್ದಕ್ಕೆ ನಾನು ಭಗವಂತನಿಂದ ಬೇರೆ ಅಂತ ತಿಳ್ಕೊಂಡ್ಬಿಡ್ತದೆ. ಭಗವಂತನಿಂದ ಯಾರು ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ. nobody can be separate from Bhagavan, nobody can be separate from Brahman. Okay, there is nobody other than Brahman. All these things are there, only dresses, coverings. What is there inside is only fire. ಬೆಂಕಿ ಮಾತ್ರ ಇರೋದು ಒಳಗಡೆ. ಎಷ್ಟು ಸುಲಭವಾಗಿ ಉದಾಹರಣೆ ಇದೆ. ಸುಲಭ ಕೊಡಕ್ಕೆ ಸಾಧ್ಯ ಇಲ್ಲ. Right? Now, many of the translators say that living beings come out of Bhagavan during beginning of the creation and go back at the end of creation. Actually, that's not a right understanding. Every minute, every second, every breath, every thought, you are going back to consciousness. The question is, are you able to recognize that? ನಿಮ್ಗೆ ಎಚ್ಚರ ಇದೆಯಾ ಅದ್ರ ಬಗ್ಗೆ ಅಂತ? yathā sudīptō pāvakāḥ. It's like boiling water that bubble. yathā sudīptāt pāvakāḥ visphuliṅgāḥ. Right? Divyo hi amūrtaḥ puruṣaḥ sabhāya vyo antaro hi ajah aprāణo hi amanāḥ shubro hi aksharād paratah para. ಅಯ್ಯೋ, ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ. ಬೆಂಕಿ ಎಕ್ಸಾಂಪಲ್ ಆಯ್ತಲ್ಲ. ಈಗ ನೀವು ಪಕ್ಕ ಭಗವಂತನ ಬೆಂಕಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರೆ, ಇಫ್ ಯು ಸ್ಟಾರ್ಟ್ ಥಿಂಕಿಂಗ್ ಗಾಡ್ ಇಸ್ ಫೈರ್ ಇಟ್ ಸೆಲ್ಫ್, ಇಫ್ ಯು ಕನ್ಫ್ಯೂಸ್, ರೈಟ್? ಯು ಗಿವ್ ಎಕ್ಸಾಂಪಲ್ ಆಫ್ ಫೈರ್. ನೋ, ಫ್ರಮ್ ಫೈರ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಕಮ್ ಔಟ್ ಅಂಡ್ ಗೋ ಬ್ಯಾಕ್ ಅಂತ ಹೇಳಿದ್ರಿ. ಬೆಂಕಿಯಿಂದ ಕಿಡಿಗಳಾಗಿ ಹೊರಗೆ ಬಂದ್ರಿ ಅಂತ ಹೇಳಿದ್ರಿ. ಆಯ್ತಾ? ನೀವು ಪಕ್ಕ ಬೆಂಕಿ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು, ರೈಟ್? ಆ ಬೆಂಕಿನೇ ಭಗವಂತ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ಅದಕ್ಕೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಕರೆಕ್ಷನ್. ಏನ್ ಕರೆಕ್ಷನು? ದಿವ್ಯ ಅಂದ್ರೆ ಅವನು ಬೆಳಕು. ಎಂತ ಬೆಳಕು? ನಾಟ್ ಜಸ್ಟ್ ಹಿ ಇಸ್ ದಿವ್ಯ. ದಿವ್ಯ ಮೀನ್ಸ್ ಲೈಟ್. ಆ ಬೆಂಕಿಯ ಬೆಳಕು ಅವನು. ಹಿ ಗಿವ್ಸ್ ಲೈಟ್ ಟು ದಿ ಫೈರ್. ಸೊ ಡೋಂಟ್ ಕನ್ಫ್ಯೂಸ್ ಭಗವಾನ್ ವಿತ್ ಫೈರ್. ಭಗವಂತನೇ ಬೆಂಕಿ ಅಂತ ಜನರಿಗೆ ಎಲ್ಲ ಏನೋ ಹೇಳ್ಬಿಟ್ಟು ಅದು ತಪ್ಪಾಗಿ ತಿಳ್ಕೊಳ್ಳೋದು ಜಾಸ್ತಿ. People can mistake. Giving example of fire, then you say Bhagavan itself is fire ಅಂತ ಹೇಳ್ಬಿಡ್ತೀರಾ. ಹಾಗಲ್ಲ. ಫೈರ್ ಇಸ್ ಜಡ, ಬೆಂಕಿ ಜಡ. ಭಗವಾನ್ ಇಸ್ ನಾಟ್ ಜಡ. ಭಗವಾನ್ ಕಾನ್ಶಿಯಸ್ನೆಸ್, ಬ್ರಹ್ಮನ್ ಇಸ್ ಕಾನ್ಶಿಯಸ್ನೆಸ್, ಚೇತನ, ರೈಟ್? ಆ ಜಡ ಬೆಂಕಿಗೂ ಭಗವಂತನಿಗೂ ಕನ್ಫ್ಯೂಸ್ ಮಾಡ್ಕೊಡಿ ಅಂತ ನೆಕ್ಸ್ಟ್ ಎಕ್ಸಾಂಪಲ್ ಏನದು? ದಿವ್ಯ. ದಿವ್ಯ ಅಂದ್ರೇನು? ಬೆಳಕು. ಆ ಅಗ್ನಿ ಕಾಣ್ತಲ್ಲ ನಿಮ್ಗೆ, ಬೆಂಕಿ. ಆ ಬೆಂಕಿ ಕಾಣಬೇಕಾದ್ರೆ ನಿಮಗೆ ಅರಿವಿನ ಬೆಳಕು ಬೇಕು. ಅವೇರ್ನೆಸ್, ಲೈಟ್ ಆಫ್ ಅವೇರ್ನೆಸ್ ಇಸ್ ರಿಕ್ವೈರ್ಡ್ to see that fire, right? To see that fire, blazing fire, you need the light of awareness. So Bhagavan is divya. He is light of awareness. ಬೆಳಕಿನ ಬೆಳಕೋನು. ಅದಕ್ಕೆ ಆತ್ಮಜ್ಯೋತಿ ಅಂತ ಹೇಳೋದು. ಲೈಟ್ ಆಫ್ ಸೆಲ್ಫ್ ಅಂತ ಹೇಳೋದು ಆತ್ಮಜ್ಯೋತಿ. ಅವೇರ್ನೆಸ್, ಅದು ಅರಿವು. ಆ ಅವೇರ್ನೆಸ್ ಇಂದ ಬೆಳಕೆ ಕಾಣಲ್ಲ, ಅದಕ್ಕೆ ದಿವ್ಯ. ಆಯ್ತಾ? ದೆನ್ ಅಮೂರ್ತಃ. ಇನ್ನೊಂದು ಕನ್ಫ್ಯೂಸ್ ಮಾಡ್ಕೊಟ್ರಿ. ಫೈರ್ ಹ್ಯಾಸ್ ಅ ಫಾರ್ಮ್. ಇವನ್ ದೋ ಇಟ್ಸ್ ಫಾರ್ಮ್ಲೆಸ್, ಇಟ್ ಹ್ಯಾಸ್ ಅ ಫಾರ್ಮ್. ಬೆಂಕಿಗೊಂದು ಆಕಾರ ಇದೆ, ಏನೊಂದು ಆಕಾರ ಕಾಣ್ತದೆ. ಭಗವಂತನಿಗೆ ಅಮೂರ್ತ, ಹಿ ಹ್ಯಾಸ್ ನೋ ಆಕಾರ. ಆಕಾರವೇ ಇಲ್ಲ, ಪ್ರಾಕೃತಿಕ ಆಕಾರ ಇಲ್ಲ, ಫಿಸಿಕಲ್ ಫಾರ್ಮೇ ಇಲ್ಲ ಭಗವಂತನಿಗೆ. ಎಲ್ಲಿ ಫಾರ್ಮ್ ಕೊಡ್ತೀರಾ? ಹಿ ಇಸ್ ಇನ್ಸೈಡ್ ಎವ್ರಿಥಿಂಗ್, ಹಿ ಇಸ್ ಔಟ್ಸೈಡ್ ಎವ್ರಿಥಿಂಗ್. ಒಳಗಿದ್ದಾನೆ, ಹೊರಗಿದ್ದಾನೆ. ಒಳಗಿರುವುದು ಹೊರಗಿರುವುದು ಆಕಾರ ಎಂತದಿದೆಯಪ್ಪ? He is inside of everything and he is outside of everything. The consciousness ಒಳಗೂ ಇದೆ, ಹೊರಗೂ ಇದೆ. ಚೇತನ ಅನ್ನೋದು ಒಳಗೂ ಇದೆ, ಹೊರಗೂ ಇದೆ. ಅದಕ್ಕಿಂತ ಆಕಾರ. ವಾಟ್ ಇಸ್ ದ ಶೇಪ್? ಸೊ ಅಮೂರ್ತಃ. ಚೇತನಕ್ಕೆ ಅಮೂರ್ತ, ಫಾರ್ಮ್ ಇಲ್ಲ. ಓಕೆ, ಯಾಕೆ ನಿಮ್ಗೆ ಇದು ಯಾಕೆ ಹೇಳ್ತಾರೆ ಪುನಃ? ಮೊದಲು ಬೆಂಕಿ ಒಟ್ಟಿಗೆ ಪುನಃ ಕನ್ಫ್ಯೂಸ್ ಮಾಡ್ಕೊಡಿ ಭಗವಂತನ ಅಂತ. ಡೋಂಟ್ ಕನ್ಫ್ಯೂಸ್ ಭಗವಾನ್ ಇದಿ ಫೈರ್. ಫೈರ್ ಇಸ್ ಎಕ್ಸಾಂಪಲ್. ಅಮೂರ್ತಃ. ಆಯ್ತಾ? then puruṣaḥ.
ಪುರುಷ ಅಂದರೆ ಪುರುಷಃ ಪಿಂಡಾಂಡ ನವದ್ವಾರೆ ಪುರಿ ಶಯತೆ ಇತಿ ಪುರುಷಃ. ಈ ದೇಹಕ್ಕೆ 9 ದ್ವಾರಗಳು. ಈ 9 ದ್ವಾರಗಳಿಗೆ ಶಯತೆ ಅಂದರೆ ಇದ್ದಾನೆ ಯಾರು, somebody who is resting is called ಪುರುಷ. The consciousness is there inside this ಪಿಂಡಾಂಡ. ಅದೇ ಚೇತನ ಬ್ರಹ್ಮಾಂಡ ಒಳಗಿದೆ. ಬ್ರಹ್ಮಾಂಡ ದೊಡ್ಡ ಪುರಿ. ಬ್ರಹ್ಮಾಂಡ ಇಸ್ ಇದು ಯೂನಿವರ್ಸ್ ಇಸ್ ನಥಿಂಗ್ ಬಟ್ ಅನದರ್ ಈಸ್ ಎ ಬಿಗರ್ ಸಿಟಿ. ಅದು ಬ್ರಹ್ಮಾಂಡ, ಇದು ಪಿಂಡಾಂಡ. ಆಯ್ತಾ? ಆ ಬ್ರಹ್ಮಾಂಡದೊಳಗೆ ಕೂಡ ಚೇತನ ತುಂಬಿಕೊಂಡಿದ್ದಾನೆ. ದಿ ಕಾನ್ಶಿಯಸ್ನೆಸ್ ಇಸ್ ದೇರ್ ಇನ್ ದ ಬ್ರಹ್ಮಾಂಡ, ದಿ ಕಾನ್ಶಿಯಸ್ ದೇರ್ ಇನ್ ದಿ ಪಿಂಡಾಂಡ. ಅದಕ್ಕೆ ಪುರುಷ ಅಂತ ಹೇಳುದು. ಸೊ ಭಗವಂತನಿಗೆ ಪುರುಷೋತ್ತಮ ಅಂತ ಹೇಳುದು. ಹಿ ಇಸ್ ದ ಸುಪ್ರೀಂ ಬೀಯಿಂಗ್, ಪುರುಷೋತ್ತಮ. ಆ ಒಳಗೆ ಮತ್ತು ಹೊರಗೆ ತುಂಬಿಕೊಂಡಿದ್ದಕ್ಕೆ ಪುರುಷ ಅಂತ ಹೇಳೋದು. ಹಿ ಈಸ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ದಿ ಲಿವಿಂಗ್ ಬೀಯಿಂಗ್ ಇಸ್ ಕಾಲ್ಡ್ ಪುರಿ. ಪುರಿ ಮೀನ್ಸ್ ಸಿಟಿ. ಎ ಸಿಟಿ ಆಫ್ 9 gates. ನವದ್ವಾರೆ ಪುರಿ ಶಯತಿ ಇತಿ ಪುರುಷ. There are 9 gates for this city. The gates, sense organs and all those things put together, 9 gates. In that the consciousness is there, Chetana. Okay? He is not only in this, he is there in the universe. The whole universe is nothing but another city. So it's called Pindanda, that's called Brahmanda. ಆ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಎರಡಕ್ಕೂ ತುಂಬಿಕೊಂಡಿದ್ದರಿಂದ ಪುರುಷ ಅಂತ ಹೇಳೋದು. ಈ ಪುರುಷ. ಬೆಂಕಿ ಒಟ್ಟೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ. ಸಹ ಬಾಹ್ಯೋ ಬಾಹ್ಯಾಭ್ಯೋ ಅಂತರೋ ಹೆಜಃ. ಅವನು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇದೇನಾಗುತ್ತೆ, ನೀವು ಮೆಡಿಟೇಷನ್ ಮಾಡಿ ಭಗವಂತ ನಿಮ್ಮ ಒಳಗೆ ಕಾಣ್ತಾನೆ ಅಂತ. ಸೊ ದಿಸ್ ಆಲ್ವೇಸ್ ಕಾನ್ಸೆಪ್ಟ್ ದಟ್ ಗಾಡ್ ಇಸ್ ಇನ್ಸೈಡ್ ಮೀ ಅಂತ, ಕಾನ್ಶಿಯಸ್. ಸೊ ಯು ಮೆಡಿಟೇಟ್ ಇನ್ಸೈಡ್ ಯು ಅಂತ. He is not only inside you, he is outside you also. ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಬಾಹ್ಯ ಬಿ ಅಂತರ. He is inside you, he is outside you. ನಿಮ್ಮೊಳಗೆ ಮಾತ್ರ ಅಲ್ಲ, ಎಲ್ಲದರ ಒಳಗೆ ಮತ್ತು ಎಲ್ಲದರ ಹೊರಗೆ. He is inside you, he is outside of everything. But he is not attached to anything. ಯಾವುದಕ್ಕೂ ಅಂಟಿಕೊಂಡಿಲ್ಲ. Everything in the universe is nothing but an object in consciousness. ಆ ಚೇತನದಲ್ಲಿ ಒಂದು ವಸ್ತು ಅದು. The consciousness never gets affected by object. I, you, me, we, all of us are nothing but objects in consciousness. ಆ ಭಗವಂತನ ಒಂದು ವಸ್ತುಗಳು. Okay. ಅಜಹ means ಹುಟ್ಟೇ ಇಲ್ಲ. He is never born. ಅಜಹ ಅಂದ್ರೆ ಹುಟ್ಟೇ ಇಲ್ಲ. He is never born. What is born has a death. ಹುಟ್ಟಿದ್ದಕ್ಕೆ ಸಾವಿದೆ. ಭಗವಂತ ಹುಟ್ಟು ಇಲ್ಲ, ಸಾವು ಇಲ್ಲ. ಯಾಕಂದ್ರೆ ನಿಮ್ ಪುರ ಬೆಂಕಿ ಹೊಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಬೆಂಕಿ ಹುಟ್ಟುತ್ತದೆ, ಸಾಯ್ತದೆ. ತುಪ್ಪ ಹಾಕಿದ್ಕೊಂಡು ಹುಡ್ತದೆ, ಅದು ಆಮೇಲೆ ಸತ್ತೋಗ್ಬಿಡ್ತದೆ. ಅದಕ್ಕೆ ಅದು ಇಮಿಡಿಯೇಟ್ಲಿ ದೇ ಆರ್ ವೆರಿ ಕೇರ್ಫುಲ್ ಟು ಇರೋದು. ನೀವೇನೋ ಮತ್ತೆ ಬೆಂಕಿ ಹೊಡಿ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಂತ. ದಿ ಫೈರ್ blazes when you put ghee and get switched off after when there's no fuel, right? To avoid confusing with the fire, they say Bhagavanta is ajaha, is never born, never dies. Okay. Example: aprano hi amanaha. So there's no prana also. Okay. So for us to be alive, we need prana. ನಮ್ಮ ದೇಹ ಮನಸ್ಸು ಬುದ್ಧಿ ಬೆಳಗ್ಗೆ ಇದಕ್ಕೆ ಜಡ ಇದಾಗಬೇಕಾದ್ರೆ, ಬೆಳಕಾಗಬೇಕಾದ್ರೆ, ಬದುಕಿರ್ಬೇಕಾದ್ರೆ ಪ್ರಾಣ ಬೇಕು. ಭಗವಂತನಿಗೆ ಪ್ರಾಣವೇ ಇಲ್ಲ. He has no prana because he doesn't require prana. He gives birth to prana. ಆ ಪ್ರಾಣಿಗೆ ಜೀವನ ಕೊಡೋದು ಭಗವಂತ. The consciousness Brahman gives birth to prana. So he himself has no prana. It doesn't require prana. Right? ಇದ್ಯಾಕೆ ಎಕ್ಸಾಂಪಲ್ ಪ್ರಾಣ ಬೇಕೋ ಬೇಡ ಅಂತ? ಬೆಂಕಿಗೆ ತುಪ್ಪ ಹಾಕಿದಾಗ ಸುಡ್ತದೆ. ಭಗವಂತನಿಗೆ ಏನು ಹಾಕಿದ್ರೆ ಬೇಕಂತ ಉರಿತಾನೆ ಅಂತ ಪ್ರಶ್ನೆ ಬರ್ತದೆ ನಿಮ್ಗೆ. ರೈಟ್? ಬೆಂಕಿ ಎಕ್ಸಾಂಪಲ್ ಕೊಟ್ರಲ್ಲ. ಸೊ ಜನ ತಲೆ ಮಾಡಿದ್ರೆ, ಓ ಬೆಂಕಿಗೆ ತುಪ್ಪ ಹಾಕಬೇಕು, ಭಗವಂತ ಹೇಗೆ ಬದುಕಿದ್ದಾನೆ ಅಂತ. ಹೌ ಬ್ರಹ್ಮನ್ ಇಸ್ ದೇರ್ ಅಲೈವ್. Does he require some prana? No, he doesn't require prana also. ಪ್ರಾಣ
ಇದ್ರೆ ತಾನೇ ಹೋಗೋ ಪ್ರಶ್ನೆ, ಅದಕ್ಕೆ ಪ್ರಾಣನೇ ಪ್ರಾಣನೇ ಇಲ್ಲ. ಅಪ್ರಾಣೋ ಅಮನ. ಅಯ್ಯೋ ರಾಮ, ಇದು ಬೇರೆ. He has no mind also. Okay, there's no mind for consciousness, mind for Bhagavan, right? Mind is for Brahman. What is mind actually? ಮನಸ್ಸು ಅಂದ್ರೆ ಏನು? ಮನಸ್ಸು ಅಂದ್ರೆ ಯೋಚನೆಗಳು, ಥಾಟ್ಸ್. ಥಾಟ್ ಇಸ್ ನಥಿಂಗ್ ಬಟ್ ಮೈಂಡ್, ಮೈಂಡ್ ಇಸ್ ನಥಿಂಗ್ ಬಟ್ ಥಾಟ್ಸ್. ದಿ ರೂಟ್ ಥಾಟ್ ಇಸ್ ಕಾಲ್ಡ್ ಐ ಥಾಟ್. ನಾನು ಅನ್ನೋ ಭಾವನೆ ಅದು ಮೂಲ ಯೋಚನೆ. ಯಾವುದದ್ದು? ಮನಸ್ಸು ಅನ್ನೋದ್ರ ಮೂಲ ನಾನು ಅನ್ನೋ ಭಾವನೆ. ದಿ ಫೀಲಿಂಗ್ ದಟ್ ಐ ಆಮ್ ಇಸ್ ದ ರೂಟ್ ಥಾಟ್ ಫಾರ್ ದಿ ಮೈಂಡ್, ರೈಟ್? ದೇರ್ ಇಸ್ ನೋ ಫೀಲಿಂಗ್ ಆಫ್ ಈಗೋ, ಐ ಆಮ್ ಇನ್ ಭಗವಾನ್. ನಾನು ಅನ್ನೋ ಅಹಂಕಾರ ಇಲ್ಲ, ಅದು ಬರೋದು ಜೀವಿಗಳಿಗೆ. ಓಕೆ, ಅಲ್ಲಿ ಆಲೋಚನೆಗಳಿಲ್ಲ. ದ ಮೈಂಡ್ ಇಸ್ ಬಾರ್ನ್ ಔಟ್ ಆಫ್ ಬ್ರಹ್ಮನ್. ಭಗವಂತನಿಂದ ಮನಸ್ಸು ಹುಟ್ಟುಕೊಳ್ತು, ಬಟ್ ಭಗವಂತನಿಗೆ ಮನಸ್ಸಿಲ್ಲ. ರೈಟ್? ಕ್ಯಾನ್ ಯು ಥಿಂಕ್? For him, there is no separation between thought and existence, creation. The mind creates that separation. ಮನಸ್ಸಿನಲ್ಲಿ ನಾನು ನೋಡ್ತಾ ಇದ್ದೇನೆ ಅನ್ನೋ ಫೀಲಿಂಗ್ ಬರ್ತದೆ, ಆ ಸಪ್ರೇಷನ್ ಬರ್ತದೆ. ಭಗವಂತನಲ್ಲಿ ಆ ಸಪ್ರೇಷನೇ ಇಲ್ಲ. ಅಮನಃ ಶುಭ್ರೋ. ಶುಭ್ರ ಅಂದ್ರೆ ಪ್ಯೂರ್. ಭಗವಂತ ಶುಭ್ರ, ಅಪವಿತ್ರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈಸ್ ಪವಿತ್ರಾಣಾಂ ಪವಿತ್ರಂಚ. ಪ್ಯೂರ್ನಲ್ಲಿ, ಪವಿತ್ರನಲ್ಲಿ ಪವಿತ್ರ. ಈಸ್ ಪ್ಯೂರೆಸ್ಟ್. ಆ ಪವಿತ್ರನಿಗೆ ಆ ಪವಿತ್ರತೆಗೆ ಯಾವುದು ಅಪವಿತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಪವಿತ್ರ ಮಾತ್ರ ಅಲ್ಲ, ಭಗವಂತನ ಹೆಸರು ಕೂಡ ಅಪವಿತ್ರ ಮಾಡ್ಲಿಕ್ಕೆ ಆಗಲ್ಲ. ಯು ಕೆನಾಟ್ ಮೇಕ್ ಗಾಡ್ಸ್ ನೇಮ್ ಆಲ್ಸೋ ಇಂಪ್ಯೂರ್. ಆ ಪರಬ್ರಹ್ಮನ ಬಗ್ಗೆ ನೀವು ಮಾತಾಡೋಕ್ಕೂ ಆಗಲ್ಲ. ಯು ಕೆನಾಟ್ ಇವನ್ ಟಾಕ್. whatever you talk becomes false. About yourself, whatever you talk is false. ನೀವು ನಿಮ್ಮ ಬಗ್ಗೆ ನೀವು ಮಾತಾಡೋದು ಸುಳ್ಳು, ಆಯ್ತಾ? ಆ ಪರಬ್ರಹ್ಮನ ಬಗ್ಗೆ ನೀವು ಮಾತಾಡೋಕ್ಕೆ ಆಗಲ್ಲ. ಯಥೋ ವಾಚೋ ನಿವರ್ತಂತೆ, where the words cannot explain, all thoughts drop. That is Bhagavan, consciousness, awareness. ಅಲ್ಲಿ ಯಾವ ಯೋಚನೆಗಳು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸೊ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ರಾಮಕೃಷ್ಣ ಪರಮಹಂಸ ಯೂಸ್ ಟು ಸೇ, ಆಲ್ ಸ್ಕ್ರಿಪ್ಚರ್ಸ್ ಹ್ಯಾವ್ ಬೀನ್ ಕರಪ್ಟೆಡ್ ಬೈ ಹ್ಯೂಮನ್ ಟಂಗ್ ಅಂತ. ಮನುಷ್ಯ ನಾಲಿಗೆಗೆ ಸಿಕ್ಕಿದ ಮೇಲೆ ಎಲ್ಲಾ ಶಾಸ್ತ್ರಗಳು ಕರಪ್ಟ್ ಆಗಿಬಿಟ್ಟಿದ್ದಾರೆ. ಹೇಗೆ? ಒಬ್ರು ಎಂಜಾಯ್ ಮಾಡಿದ ಇನ್ನೊಬ್ರಿಗೆ ತಿನ್ನಕ್ಕಾಗಲ್ಲ. ಸಂಬಡಿ ಟೇಸ್ಟ್ ಫುಡ್, nobody else can taste. So people put whatever they are in their mind into the scriptures and corrupt all the scriptures. But about Parabrahman, about Brahman, about Bhagavan, you cannot corrupt anything, because whatever you say is false. You cannot say anything about Bhagavan. There's no way you can corrupt his name. Shubhra, Pavitra, pure. ಅಕ್ಷರ ಪರತಃ ಪರ. ಅಕ್ಷರದಕ್ಕಿಂತ ಮೇಲ್ನವನು. ಅಕ್ಷರ ಪರತಾತ್ ಪರಃ. ಅಕ್ಷರ ಅಂದ್ರೆ ನಾಶ ಇಲ್ದಿರೋನು, ಅದಕ್ಕಿಂತ ಮೇಲ್ನವನು ಭಗವಂತ. ಸೊ ನಮಗೆ ಕ್ಷರ ಪುರುಷ ಮತ್ತು ಅಕ್ಷರ ಪುರುಷ ಅಂತ ಕೇಳಿದೆ ನಾವು. ಕ್ಷರ ಪುರುಷ, ಅಕ್ಷರ ಪುರುಷ, ಪುರುಷೋತ್ತಮ. ಕ್ಷರ ಅಂದ್ರೆ ಜೀವಿ. ದ ಲಿವಿಂಗ್ ಬೀಯಿಂಗ್ಸ್ ಇಸ್ ಕಾಲ್ಡ್ ಕ್ಷರ. ಕ್ಷರ ಮೀನ್ಸ್ ಸಮಥಿಂಗ್ ವಿಚ್ ಡೈಸ್. ಯಾವುದಕ್ಕೆ ಸಾವು ಇದೆಯೋ ಅದಕ್ಕೆ ಕ್ಷರ ಅಂತ ಹೇಳೋದು, ನಾಶ ಇದೆಯೋ ಅದಕ್ಕೆ ಕ್ಷರ ಅಂತ ಹೇಳೋದು. ಜೀವಿ ಏನ್ ಮಾಡ್ತಾನೆ? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳಿ ತಿಳ್ಕೊಳ್ತಾರೆ. ಹಿ ಥಿಂಕ್ಸ್ ಐ ಆಮ್ ದಿ ಬಾಡಿ, ಐ ಆಮ್ ದಿ ಮೈಂಡ್, ಐ ಆಮ್ ದಿ ಇಂಟೆಲೆಕ್ಟ್. ನಾನು ದೇಹ, ಮನಸ್ಸು, ಬುದ್ಧಿ ಅಂತ ತಿಳ್ಕೊಂಡಾಗ ಏನಾಗುತ್ತದು? ಕ್ಷರ. ಬಿಕಾಸ್ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ಡೈಸ್. ದೇಹ, ಮನಸ್ಸು, ಬುದ್ಧಿ ಸತ್ತೋಗ್ಬಿಡ್ತದೆ, ರೈಟ್? ಬಟ್ ಇನ್ ಜೀವಿ, in living being, Bhagavan is there in the form of Akshara. Hage Sakshi, right? Sakshi, as Sakshi is observing Jeevi,
is called akshara. Right? Akshara is jivi, akshara is consciousness, chetana, bhagavanta. Right? It is given with the example of two birds in the Mundaka Upanishad. Mundaka Upanishad ಎರಡು ಹಕ್ಕಿಗಳ ರೂಪದಲ್ಲಿ ಅದು ದೃಷ್ಟಾಂತ ಕೊಡ್ತಾರೆ. ಒಂದು ಜೀವಿ ಹಣ್ಣು ತಿಂತಾ ಇದೆ, ಇನ್ನೊಂದು ಭಗವಂತ ನೋಡ್ತಾ ಇದ್ದಾನೆ, ಚೇತನ, ಸಾಕ್ಷಿ. ಸೊ ನೀವು ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಯಾವಾಗ ತಿಳ್ಕೊಳ್ತೀರಿ, ಯು ಬಿಕಮ್ ಎ ಕ್ಷರ ಪುರುಷ. ಅಂದರೆ ಸಾವು ಇರೋರು. ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಇಂಟೆಲೆಕ್ಟ್. ಬಿಕಾಸ್ ಬಾಡಿ ಡೈಸ್, ಬಾಡಿ ಡಿಕೇಸ್ ಅಂಡ್ ಡೈಸ್, ಮೈಂಡ್ ಗೋಸ್, ಓಕೆ, ಇಂಟೆಲೆಕ್ಟ್ ಗೋಸ್. ಬಿಕಾಸ್ ಆಲ್ ಬಾರ್ಡ್ ಆಫ್ ಪ್ರಕೃತಿ, ಪ್ರಕೃತಿಯಿಂದ ಬಂದು. ಕ್ಷರ ಅಂದ್ರೆ ಯಾವುದು? ಸಾಕ್ಷಿ, ದ ವಿಟ್ನೆಸ್ ಇನ್ ಯು. ಸಾರಿ, ಅಕ್ಷರ. ಅಕ್ಷರ ಅಕ್ಷರ ಅಂದ್ರೆ ವಿಟ್ನೆಸ್, ಕ್ಷರ ಅಂದ್ರೆ ಜೀವ. ಗೊತ್ತಾಯ್ತಾ? ಇದು ಕ್ಷರ ಮತ್ತು ಅಕ್ಷರ ಎರಡನ್ನು ದಾಟಿರೋನು ಭಗವಂತ ಅಂತ ಹೇಳ್ತಾನೆ. ಬ್ರಹ್ಮನ್ ಈಸ್ ಬಿಯಾಂಡ್ ಕ್ಷರ ಅಂಡ್ ಅಕ್ಷರ. ಇಸ್ ಕಾಲ್ಡ್ ಪರಬ್ರಹ್ಮನ್, ಅಬ್ಸಲ್ಯೂಟ್. ಒನ್ ಹೂ ಹ್ಯಾಸ್ ಗಿವನ್ ಬರ್ತ್ ಟು ಕ್ಷರ ಅಂಡ್ ಅಕ್ಷರ. ಕ್ಷರ ಈಸ್ ಜೀವಾತ್ಮ, ಅಕ್ಷರ ಈಸ್ ಸಾಕ್ಷಿ, ಪುರುಷೋತ್ತಮ ಈಸ್ ಬಿಯಾಂಡ್ ಜೀವ and sakshi. Sakshi has come from Purushottama, consciousness, awareness. Aksharat paratah para, ಅದು ಎರಡಕ್ಕೂ ದಾಟಿದವನು ಭಗವಂತ, ಬ್ರಹ್ಮನ್. Okay? Any questions? Oh, Prabhu, you said ignorance doesn't have a beginning but it has an end, right? What does that mean? See, after, because when the ignorance came, the time started. Okay. Right? Before the ignorance, there's no time also. The concept of time is not there. Yeah. So now, when the ignorance started, time started. Right? Now, when do you count? When do you say when the beginning happened? When the time started. Okay. Which you don't know when it happened. Yeah. Right? But the moment enlightenment happens, the ignorance ends. Yeah. There's an end to that. Because beginning of time we don't know. See, beginning of time, if you know the beginning of time, that means you should be aware of the time is getting birth. Then you don't have ignorance. Time is the child of ignorance. Yeah. Right? Yeah. They were born together. Okay. They're twins. Yeah. Now, if you say when the ignorance started, then means you have to say find when the time started. Okay. Okay. So they both come at the same time. Clear? Oh, already 7 ಗಂಟೆ, 1 hour ಆಯಿತು. ಎರಡೇ ಶ್ಲೋಕ ಆದ್ದು, 2 slokas. So any questions so far? So just ask, anybody has a question? How many people are there online? 2 people are there. Okay. So ಯಾರಿಗೆ ಪ್ರಶ್ನೆ ಇದೆಯಾ? They're so intelligent that they give fire as a representation of. So that is why Murti Puja was not there during those times. Later on, when they created these stories and Puranas and all, people then to make them as idol, so they started making it idol worship. So otherwise, that is the best form of worship. The best form of worship is Jnana. That again represents that. Yes. Same thing. What is your username and password? N Prabhu Okay. 240 Okay. Password? ZZUFT. Password will be recorded if you tell. It's still broadcasting. Huh? Still broadcasting, right? No, for the chat. No, if it's still broadcasting. If you tell It's okay. The chat anyway. They cannot see the chat Okay. because unless they log in, no, they can't get into chat. Okay.
I think you have asked it live anyway. So Huh? you have asked it live anyway. So if someone wants, they can just message you or something. Huh, that's okay. Or click the connection if you put the password. No. It's broadcasting, no? If he says the password, anybody can know the password. People will Just know. see the video. Oh. I think he told. No, I didn't tell it. It's okay. ಇವಾಗ ಪ್ರಭು ಅಜ್ಞಾನದಲ್ಲೇ ಎಲ್ಲ ಹುಟ್ಕೊಂಬುತ್ತೆ ಅಂತೀರಾ? ಅಜ್ಞಾನದಲ್ಲೇ ಎಲ್ಲ ಹುಟ್ಟುತ್ತೆ ಅಂತ ಜ್ಞಾನದಲ್ಲಿ ಕಾಲ ಎಲ್ಲಿದೆ? ಕಾಲಾತೀತ ಆಗ್ಬಿಟ್ಟಲ್ಲ. ಏನೂ ಇಲ್ಲ ಅವಾಗ ಅಜ್ಞಾನದಲ್ಲಿ ಒಂದೇ ಪ್ರಬ್ರಹ್ಮ ಒಬ್ಬನೇ. ಅಜ್ಞಾನದಲ್ಲಿ ಪ್ರಭಾವ ಜ್ಞಾನದಲ್ಲಿ. ಅಜ್ಞಾನದಲ್ಲಿ ಎಲ್ಲ ಹುಟ್ಕೊಂಬೋದೆಲ್ಲ ಅಜ್ಞಾನದಲ್ಲಿ. ಜ್ಞಾನದಲ್ಲಿ ಒಂದೇ ಅಷ್ಟೇ ಪರಮಾತ್ಮ. ಜ್ಞಾನ ಬಂದಾಗ ಪರಮಾತ್ಮ ಮಾತ್ರ. ದಿಸ್ ನೋ ಅದರ್ ನಥಿಂಗ್ ಎಲ್ಸ್. ಇದೆ, ಉಳಿದವೆಲ್ಲ ಇದೆ, ಕಾಲ ಇದೆ, ಬಟ್ ಅದು ಇದಲ್ಲ, ಅದು ರಿಲೇಟಿವ್, ಕಾಣ್ತದೆ ಅಷ್ಟೇ. ಅದರಿಂದ ಏನು ಎಫೆಕ್ಟ್ ಆಗಲ್ಲ. ಹಂಗಾರೆ ಇವಾಗ ಸೃಷ್ಟಿ ಎಲ್ಲ ಜ್ಞಾನದಲ್ಲ ಅಜ್ಞಾನದಲ್ಲ ಆಗಿರೋದು. ಮಾಯೆ ಅಂತ ಹೇಳ್ತಾರಲ್ಲ, ಮಾಯೆ ಕ್ರಿಯೇಷನ್, ಅದು ಭಗವಂತನ ಶಕ್ತಿ, ಅದು ಸೃಷ್ಟಿ. ಆ ಭಗವಂತ ಶಕ್ತಿಯೊಳಗೆ ಜೀವಿಗಳು ಬಂದಾಗ ಅವ್ರಿಗೆ ಅಜ್ಞಾನ ಹೋಗ್ಬೋದು. Consciousness is also like evolving in the matter, like. No, it's not evolving in the matter. Or manifesting in a Higher, better and better degree. So it's like that's what it is exploring itself like something. It's becoming a better and better reflection matter. And then going back to the self. It's always going back to the self. We are not. No, but then also, like as you said, from stone and then from. That's all from the word, from the perspective here. From the Brahman perspective, there's nothing, nobody. In Brahman, all this is there. For Brahman perspective, there's no stone, no you, no me, nothing. He is alone, is there. That's called kaivalya. In the ocean, the wave tries to rise as high as all this he can do, circus he can do, but water alone is there. Water says, who is there? Nobody. Till rising, the wave thinks I am raising. In consciousness, there is no Brahman alone. So, if you ask sun, how many people are on the earth? 6 billion population, the Prime Minister of India, President of America. He says, I don't know, I am alone there. ಭಗವಂತ ಅಂತ ಕೇಳಿದ್ರೆ ಯಾರು ಲೆಕ್ಕ ಇಲ್ಲ. ಸೊ ಅಕ್ಷರಾತ್ ಪರತಃ ಪರ ಅಂತ ಹೇಳಿದ್ರೆ, ಪರತಃ ಅಂದ್ರೆ ಅಕ್ಷರ ಮತ್ತು ಅಕ್ಷರ ಎರಡನ್ನು ದಾಟಿದ್ದವನು ಈಶ್ವರ ಮತ್ತು ಶಕ್ತಿ ಭಗವಂತ ಅಂತ ಹೇಳ್ತೀವಿ ನಾವು. ಅವನಿಂತ ಮೇಲೆ ಪರಬ್ರಹ್ಮ ನಾರಾಯಣ. ಪರತಃ ಪರ, ಗ್ರೇಟರ್ ದನ್ ದಿ ಗ್ರೇಟೆಸ್ಟ್, ದಿ ಬಿಯಾಂಡ್. What's up? Any questions? No question. When your thought, body, mind and intellect become silent, then what is there is Brahman only. Now you have Brahma that somebody else is also there. ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಅನ್ನೋ ಭ್ರಮೆ ಹೋದರೆ ಬ್ರಹ್ಮ ಅಂತ. Utterly mind-boggling. It's beyond mind. Anybody have questions here?
Who's telling all this? I don't know what it is in Sanskrit, but when you say in English, he tells that Brahman is like this, like that. How does he tell it in Sanskrit? Like when he's talking to Shaunaka, what language is he telling like Brahman, that he's using those words in Sanskrit, that and he, it, all those words. Yeah, that's the word is. When he says it is not born, that's in English, but how is it in Sanskrit? Divyo hi amartha purusha, amurtha purusha, without form. Is he telling that is without form, or it is without form, or what is without form? No, he, it's purusha means he. He. Okay. No, because if the reason I ask is, if he's telling all this, Sadguru, he's talking about himself. Himself means who, sir? He's talking about, he is standing as Parabrahma and talking. He is not referring to some other Parabrahma. He can't tell I am like this. I think that's what it is. See, in Upanishad and Veda, there are 2-3 types of languages are used. ಎರಡು ಮೂರು ರೀತಿಯ ಭಾಷೆಗಳನ್ನು ಹೇಳ್ತಾರೆ. ಒಂದು ಲ್ಯಾಂಗ್ವೇಜ್ ಆಫ್ ರಿಯಲೈಸೇಷನ್, ಅಂದರೆ ಯು ಟಾಕ್ ಇನ್ ದ ಸ್ಟೇಟ್ ಆಫ್ ಹೈಯೆಸ್ಟ್ ಕಾನ್ಷಿಯಸ್ನೆಸ್. ಓಕೆ, ವೇದಾಹಮೇತಂ ಪುರುಷಂ ಮಹಾಂತಂ, I know that Purusha, the relation. Sohamasmi, I am that. They're all a state of relation. Okay, right? But ಅಪರೋಕ್ಷ ಅನುಭೂತಿಯ ಸಮಯದಲ್ಲಿ ಹೇಳುವಂಥ ಕೆಲವು ಶಬ್ದಗಳು, ವಾಕ್ಯಗಳು, experience of realization. Something you say in the body-mind complex, associating yourself with the body-mind complex. Then you say that. Otherwise, there's no question of that. Yeah. Right? Then when you associate with the body-mind complex, then you say Purusha, Paratpara, Parama, Parabrahma. So then it's a state of explaining something which is other than the body-mind complex. Both the types of languages are used. The third type of language is prayer. Show me your face. So there are 3 types of languages used. One is state of realization, another state of understanding, the third is state of prayer. So these 3 are there. But Angira says can't be talking from understanding level, right? It can be, no? See, the thing is, a person of realization can talk from any viewpoint. He is not stuck with any viewpoint. Okay. Right? But even when he's saying it, it is him. Him means he can come to the body-mind level and explain that. Okay. But then he has no loss of awareness. Okay. So we'll meditate for some time.